ಬಿಜೆಪಿ ಕಾರ್ಯಕರ್ತರೆ ವ್ಯವಸ್ಥೆಗೊಳಿಸಿ ಬಂಧನ ಆರೋಪ ಧಾರವಾಡ ಬಿಜೆಪಿ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಆಕ್ರೋಶ. ಹುಬ್ಬಳ್ಳಿಯ ಕೇಶವಪುರ ಠಾಣೆಯ ಪೊಲೀಸರು ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿಯನ್ನ ವ್ಯವಸ್ಥೆಗೊಳಿಸಿ ಬಂಧಿಸಿರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಬಿಜೆಪಿ ಮಹಿಳಾ ಸೇರಿ ಪುರುಷ ಕಾರ್ಯಕರ್ತರು ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿ ಡಿಸಿ ಕಚೇರಿ ಒಳನುಗ್ಗಲು ಯತ್ನಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಡಿಸಿಯವರೇ ಬಂದು ಮನವಿ ಸ್ವೀಕರಿಸಲು ಪಟ್ಟು ಹಿಡಿದರು. ಡಿಸಿಯವರು ಬಾರದೇ ಇದ್ದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಕಾರ್ಯಕರ್ತರು ಡಿಸಿ ಕಚೇರಿ ಮುಂಭಾಗದಲ್ಲಿದ್ದ ಬ್ಯಾರಿಕೇಡ್ ಸರಿಸಿ ಕಚೇರಿ ಒಳಗೆ ನುಗ್ಗಲು ಯತ್ನಿಸಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮಹಿಳೆಯರ ವಿಚಾರದಲ್ಲಿ ಬಹಳ ಹಗುರವಾಗಿ ನಡೆದುಕೊಳ್ಳುತ್ತಿದೆ. ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಮಹಿಳಾ ರಾಷ್ಟ್ರಪತಿ ಬಗ್ಗೆ ಹಗುರವಾಗಿ ಮಾತನಾಡಿದರು. ಗ್ಯಾರಂಟಿ ಕೊಟ್ಟಿದ್ದೇವೆ ಅಹಂಕಾರದಲ್ಲಿ ಮಹಿಳೆಯರನ್ನ ತುಚ್ಛವಾಗಿ ಸರ್ಕಾರ ಕಾಣುತ್ತಿದೆ. ಈಗ ಪೊಲೀಸರು ಮಹಿಳೆಯರೊಂದಿಗೆ ಹಗುರವಾಗಿ ನಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲ, ಅನೇಕ ಸಾರ್ವಜನಿಕರ ವಿಚಾರದಲ್ಲಿ ಪೊಲೀಸರು ಮಹಿಳೆಯರೊಂದಿಗೆ ದುರ್ವರ್ತನೆ ಉದಾಹರಣೆಗಳು ಬಂದಿವೆ. ಈ ಕೂಡಲೇ ವ್ಯವಸ್ಥೆಗೊಳಿಸಿ ಬಂಧಿಸಿದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಅಮಾನತು ಮಾಡಬೇಕು. ಜೊತೆಗೆ ಪಾಲಿಕೆ ಕಾಂಗ್ರೆಸ್ ಸದಸ್ಯ ಸುವರ್ಣ ಕಲ್ಲಕುಂಟ್ಲ ಅವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪೇಶಾ ಪವರ್ ಟಿವಿ, ಧಾರವಾಡ. ಹುಬ್ಬಳ್ಳಿ ಧಾರವಾಡದ ಕೇಶವಾಪುರ ಪೊಲೀಸ್ ಸ್ಟೇಷನಲ್ಲಿ ಏನು ಸುಜಾತಾ ಇಂಡಿಯನ್ ಹುಡುಗಿ ಮಹಿಳೆಗೆ ಏನು ವಿವಾಸ್ತ್ರ ಮಾಡಿ ಅವಳಿಗೆ ಅವಮಾನ ಮಾಡಿದ್ದಕ್ಕಾಗಿ ಮತ್ತು ಅವಳಿಗೆ ಮಾನಹಾನಿ ಮಾಡಿದ್ದಕ್ಕೆ ಭಾಳ ನಾವು ಖಂಡಿಸ್ತೀವಿ. ಇದು ಕಾಂಗ್ರೆಸ್ ಸರ್ಕಾರದ ಸಂಸ್ಕೃತಿ ಹೇಳ್ತದೆ. ಮತ್ತು ಏನು ಸಿದ್ದರಾಮಯ್ಯನವರು ಈಗಾಗಲೇ ಅವ್ರದ್ದು ಎಂಥ ಸಂಸ್ಕೃತಿ ಅದ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಯಾಕಂದ್ರೆ ಇದು ಒಂದು ಮೊದಲೇ ಬಾರಿ ಅಲ್ಲ, ಹಲವಾರು ಬಾರಿ ಮಹಿಳೆಯರ ಬಗ್ಗೆ ಭಾಳ ಕೀಳಾಗಿ ಮಾತಾಡಿರೋದು ನಾವು ನೋಡಿದ್ದೇವೆ. ರಾಷ್ಟ್ರಪತಿ ಆದಂಥ ಮುರ್ಮು ಅವರಿಗೆ ಏಕವಚನದಲ್ಲಿ ಮಾತಾಡಿರುವಂಥದ್ದು. ಏನು ಸಿದ್ದರಾಮಯ್ಯನವರೇ ಮಹಿಳೆಯರಂದ್ರೆ ಇಷ್ಟು ಕೀಳ ಅವರಿಗೆ, ಯಾಕಂತಂದ್ರೆ ಇದೆಲ್ಲ ನಾವು ಗ್ಯಾರಂಟಿ ಫ್ರೀ ಕೊಡ್ತಾ ಇದ್ದೇವೆ ಅಂತ ಹೇಳಿ ಮಹಿಳೆಯರನ್ನ ಇಷ್ಟು ಕೀಳಾಗಿ ಅಗೌರವದಿಂದ ನೋಡಿಕೊಳ್ಳುವಂಥದ್ದು ಇದೇ ಇವ್ರದ ಸಂಸ್ಕೃತಿ ಅನ್ನೋದು ನಮ್ದೆಲ್ಲರದು ಮಹಿಳೆಯರ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹ ಮಹಿಳೆಯರಲ್ಲ, ಎಲ್ಲ ಜನಸಾಮಾನ್ಯರಿಗೆ ರಕ್ಷಣೆ ಕೊಡುವಂತಹ ಏನು ಒಂದು ಪೊಲೀಸ್ ಸ್ಟೇಷನ್ ಇದೆ, ಆ ಪೊಲೀಸ್ ಸ್ಟೇಷನ್ ಗುಂಡಾವರ್ತನೆ ಮಾಡಿದ್ರೆ ಮಹಿಳೆಯರ ಅಥವಾ ಸಾರ್ವಜನಿಕರು ಎಲ್ಲಿ ರಕ್ಷಣೆಗಾಗಿ ಹೋಗಬೇಕು. ಯಾಕಂದ್ರೆ ಇವತ್ತು ಮಹಿಳೆಯರಿಗೆ ಏನೋ ಒಂದು ಅನ್ಯಾಯ ಆಗೈತೆ ಅಂದ್ರೆ ರಕ್ಷಣೆ ನಿಲ್ಲುವರ ಪೊಲೀಸ್ ಸ್ಟೇಷನ್ದವರು ಈಗಾಗಲೇ ನಮ್ಗೆ ಏನು ರೇಣುಕಾ ಇರ್ಕಲ್ ಅವರು ಹೇಳಿದ್ರು, ನಾವು ಪ್ರತಿ ವರ್ಷ ಏನಂದ್ರೆ ರಕ್ಷಣಾ ಬಂದಿನ ದಿವಸ ಏನು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಕ್ಷಣೆಗಾಗಿ ನಮ್ಮ ರಕ್ಷಣೆ ಇಡ್ರೆ ಅಂತಂಬ್ರು ನೀವು ಇದ್ದಂಗೆ ಅಂತ ಎಲ್ಲ ರಕ್ಷಾ ಬಂಧನ ಹಬ್ಬವನ್ನು ಆಚರಣೆ ಮಾಡಿ ಬಂದಿರುವಂಥ ನಮ್ಮ ಸಂಸ್ಕೃತಿ ಇದು. ಇಂಥ ಸಂಸ್ಕೃತಿ ಇರುವಂಥ ನಾಡಿನಲ್ಲಿ ಅದು ವಿಶೇಷವಾಗಿ ನಮ್ಮ ಏನು ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಇದು ಚೆನ್ನಮ್ಮನ ಏನು ಹುಟ್ಟಿದ ಮೆಟ್ಟಿದಂಥ ನಾಡು. ಎಷ್ಟು ಚೆನ್ನಮ್ಮ ಅಂತ ಏನಂದ್ರೆ ಬ್ರಿಟಿಷರನ್ನು ಓಡಿಸುವಂಥ ದಿಟ್ಟ ಮಹಿಳೆಯರು ಇರುವಂಥ ನಾಡು. ಮತ್ತು ಏನಂದ್ರೆ ಗಂಡು ಮೆಟ್ಟಿನ ನಾಡಿನಲ್ಲಿ ಮಹಿಳೆಯರಿಗೇನೇ ಸುರಕ್ಷೆ ಇಲ್ಲ, ಮಹಿಳೆಯರಿಗೇನೇ ಈ ಥರ ಗುಂಡಾ ವರ್ತನೆ ಮಾಡಿದ ಪೊಲೀಸ್ ಸ್ಟೇಷನ್ದವ್ರು ಇರೋ ಬಿಜೆಪಿ ಏನಂದ್ರೆ ಬಿಜೆಪಿ ಕಾರ್ಯಕರ್ತೆ ಅಂತೇಳಿ ಮಾಡಿದ್ರು ಅಥವಾ ಒಂದು ಮಹಿಳೆ ಅಂತ ಇವಳನ್ನ ಕೀಳಾಗಿ ನೋಡ್ಕೋಬೇಕಂತ ಹೇಳಿ ಮಾಡಿದ್ರು. ಇದು ಏನು ಇವರು ವರ್ತನೆ ಅನ್ನೋದು ಕಾಂಗ್ರೆಸ್ ಸರ್ಕಾರ ಇವ್ರದ್ದು ಸಂಸ್ಕೃತಿ ಏನು ಹೇಳ್ತದಂದ್ರೆ ಇದು ಅವಳು ಏನಂದ್ರೆ ನಮ್ಮ SIR ಏನು ನಡೀತಾ ಇದೆ ಅದು ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಏನು ಕಾಂಗ್ರೆಸ್ ಕಾರ್ಪೊರೇಟರ್ ಒಂದು ಕುಮ್ಮಕ್ಕದಿಂದ ಇವರು ಮಾಡಿದ್ರು. ಇದು ಏನು ಮಹಿಳೆಯರಿಗೆ ರಕ್ಷಣೆ ಕೊಡುವಂಥದ್ದು ಅಥವಾ ಇದು ರಾಜಕಾರಣ ಇವ್ರು ಏನು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಿರಿ ಮಾಡ್ತಾ ಇದ್ದಾರಾ ಅಥವಾ ಪೊಲೀಸರಿಗೆ ರಕ್ಷಣೆ ಕೊಡ್ತಾ ಇದ್ದಾರಾ? ಮನವಿ ಕೊಟ್ಟು ADC ಅವರು ಬಂದರು. ಇದನ್ನು ರಾಜ್ಯಪಾಲರಿಗೆ ನಾವು DC ಅವ್ರ ಮುಖಾಂತರ ರಾಜ್ಯಪಾಲರಿಗೆ ನಾವು ಮುಟ್ಟಿಸುವ ಪ್ರಯತ್ನ ಮಾಡ್ತೀವಿ, ನ್ಯಾಯ ಕೊಡಿಸುವಂಥದ್ದು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಬಟ್ ಪ್ರಯತ್ನ ಇನ್ನೂ ನಿನ್ನೆವರೆಗೆ ಕೊಟ್ಟರು. ಅವರ ಏನು ನಾವು FIR ಮಾಡಿದ್ದೀವಿ ಅವ್ರ ಮೇಲೆ ಇನ್ನೂ ಕಾರ್ಪೊರೇಟರ್ ಮೇಲೆ ಯಾವುದೋ ಒಂದು ಕ್ರಮ ತಗೊಂಡೇ ಇಲ್ಲ. ಅವರು ವಿಚಾರಣೆಗೂ ಕರೆದೇ ಇಲ್ಲ, ಅವರು ಏನೂ ಇದನ್ನು ಮಾಡಿಲ್ಲ. ಇದೇ ರೀತಿ ಇವ್ರು ಮುಂದುವರೆದ್ರೆ ಇನ್ನೂ ಒಂದು ಮಹಿಳೆಯರು ನಾವು ಎಲ್ಲರೂ ಸೇರಿ ದಿಟ್ಟ ಹೋರಾಟವನ್ನು ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ DC ಆಫೀಸಿಗೆ ನಾವು ಇನ್ನೂ ಒಂದು ಬಾರಿ ಮುತ್ತಿಗೆಯನ್ನು ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ.